ಹಾಯ್ ಹಲೋ ವೆಲ್ಕಮ್ ಟು ಆರ್ ಆರ್ ಯೂಟ್ಯೂಬ್ ಚಾನಲ್. ಈಗ ಯೂಟ್ಯೂಬಲ್ಲಿ ನಾರ್ಮಲಾಗಿ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾ ಇರೋರಿಗೆ ಹೇಗೆ ನಾವು ತಮ್ಮನೇಲ್ನ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿಲ್ಲ. ಎಷ್ಟೋ ಜನ ಗೊತ್ತಿಲ್ಲದೆ ಸೈಬರಲ್ಲೆಲ್ಲ ಹೋಗಿ ಅಮೌಂಟ್ ಕೊಟ್ಟು ಅವರು ತಮ್ನೈಲ್ಸ್ನ ಮಾಡಿಸ್ತಿರ್ತಾರೆ. ಆದರೆ ನಾನು ಈಗ ಈ ವಿಡಿಯೋದಲ್ಲಿ ನಿಮಗೆ ತಮ್ನೈಲ್ನ ಮೊಬೈಲಲ್ಲೇ ಹೇಗೆ ಮಾಡ್ಕೋಬೋದು ಈಸಿಯಾಗಿ ಅಂತ ನಾನು ತಿಳಿಸ್ಕೊಡ್ತೀನಿ. ಈಗ ನೀವು ಡೈರೆಕ್ಟಾಗಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಫ್ಲಿಕ್ಸೆಲ್ ಲ್ಯಾಬ್ ಅಂತ ಸರ್ಚ್ ಮಾಡಿ. ನಾನು ಆಲ್ರೆಡಿ ಇಲ್ಲಿ ಓಪನ್ ಮಾಡಿದ್ದೀನಿ ನೋಡಿ, ಫ್ಲಿಕ್ಸೆಲ್ ಲ್ಯಾಬ್ ಟೆಕ್ಸ್ಟ್ ಆನ್ ಪಿಕ್ಚರ್ಸ್ ಅಂತ ಇದನ್ನು ಓಪನ್ ಮಾಡಿದ್ದೀನಿ. ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಇಲ್ಲಿ ಡಿಫಾಲ್ಟ್ ಮತ್ತು ಥಿನ್ ಅಂತೆಲ್ಲ ಇಲ್ಲಿ ಆಪ್ಷನ್ಸ್ ಇದೆ ನಿಮಗೆ ಥೀಮ್ಸು. ಈ ಥೀಮ್ಸಲ್ಲಿ ನನಗೆ ಇಲ್ಲಿ ಒಂದು ಡಿಫಾಲ್ಟ್ ಇರೋದು ತೊಗೊಂಡಿದ್ದೀನಿ. ಡಿಫಾಲ್ಟ್ ತೊಗೊಂಡು ಅದರಲ್ಲಿ ಈಗ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಬಂತು. ಈ ನ್ಯೂ ಟೆಕ್ಸ್ಟ್ನ ನಾವು ಫಸ್ಟು ರಿಮೂವ್ ಮಾಡ್ಕೋಬೇಕು. ಈ ನ್ಯೂ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಬಟನ್ ಇದೆಯಲ್ಲ, ಡಿಲೀಟ್ ಬಟನ್ನ ನಾವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅದು ಕ್ಲಿಯರ್ ಆಗುತ್ತೆ. ನೆಕ್ಸ್ಟು ಇದು ನಾರ್ಮಲ್ ಥೀಮ್ ಇರೋದು ನಮಗೆ ತಮ್ನೈಲ್ಗೆ ಇಷ್ಟು ನಮಗೆ ಬೇಕಾಗೋದಿಲ್ಲ. ತಮ್ನೈಲ್ ಸೈಜೇ ಇದೆ, ಆ ಸೈಜ್ನ ನಾವು ಸೆಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಹೋಗಿ ಸರ್ಚೆಲ್ಲ ಮಾಡೋ ಆಪ್ಷನ್, ನಿಮ್ಮ ಸರ್ಚೆಲ್ಲ ಮಾಡೋ ಅವಶ್ಯಕತೆ ಇರೋಲ್ಲ. ಡೈರೆಕ್ಟ್ ಇಲ್ಲಿ ಒಂದು ಬಾಕ್ಸ್ ಥರ ಇದೆಯಲ್ಲ, ಆ ಬಾಕ್ಸ್ ಹತ್ರ ಹೋಗಿ ನೀವೇನು ಮಾಡಬೇಕು ಅಂದರೆ ಇಮೇಜ್ ಸೈಜ್ ಅಂತ ಇದೆ, ಇಮೇಜ್ ಸೈಜ್ ಹತ್ರ ಹೋಗ್ಬಿಟ್ಟು ಇಲ್ಲಿ ಕಸ್ಟಮ್ ಹತ್ರ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ತಮ್ನೈಲ್ ಅಂತಲೇ ಆಪ್ಷನ್ ಇದೆ. ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ವಿಡ್ತು ಮತ್ತು ಲೆಂತು ಅದೇ ತೊಗೊಳುತ್ತೆ. ನೆಕ್ಸ್ಟು ಓಕೆ ಕೊಡಬೇಕಷ್ಟೆ. ನೆಕ್ಸ್ಟ್ ಓಕೆ ಕೊಟ್ಟಾದಮೇಲೆ ನಿಮಗೆ ಇದನ್ನು ನಾವು ಕಲರ್ ಬೇಕಾದರೆ ಚೇಂಜ್ ಮಾಡ್ಕೋಬೋದು. ನನಗೆ ಗ್ರೀನ್ ಕಲರ್ ಇಷ್ಟ ಇಲ್ಲ ಅಂತ ಅಂದರೆ ನೀವು ಗ್ರೀನ್ ಕಲರ್ನ ಚೇಂಜ್ ಮಾಡ್ಕೋಬೋದು ಬೇಕಾದರೆ. ನಾನೀಗ ಕಲರ್ನ ನೋಡಿ ಕಲರ್ ಪರ್ಪಲ್ ಕೊಟ್ಟಿದ್ದೀನಿ. ಈಗ ನೀವು ಬೇಕು ಅಂದರೆ ನಿಮಗೆ ಗ್ರೀನು, ರೆಡ್ಡು, ಬ್ಲ್ಯಾಕು ಎಲ್ಲ ಇದೆ, ನೀವು ಅದೊಂದು ಕಲರಿಂದ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು. ಕಲರ್ ಚೇಂಜ್ ಮಾಡ್ಕೊಂಡಾದಮೇಲೆ ನೀವು ನೆಕ್ಸ್ಟು ನಾವು ಒಂದು ಈಗ ಪಿಕ್ಚರ್ ಕೂರಿಸ್ಬೇಕಾಗುತ್ತೆ. ಪಿಕ್ಚರ್ಗೆ ಏನು ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಇದೆಯಲ್ಲ ಪ್ಲಸ್ ಬಟನ್, ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಫ್ರಮ್ ಗ್ಯಾಲರಿ ಚೂಸ್ ಮಾಡಬೇಕು. ಫ್ರಮ್ ಗ್ಯಾಲರಿ ಚೂಸ್ ಮಾಡಿದಾಗ ಇಲ್ಲಿ ಫೋಟೋಸ್ ಎಲ್ಲ ಬಂತು. ಫೋಟೋಸ್ ಈಗ ನಿಮ್ಮ ಫೋಟೋಸ್ ಕೂಡ ನೀವು ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಒಂದು ಈ ಫೋಟೋ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ನಿಮ್ಮ ಫೋಟೋ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನು ಇದನ್ನು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ನಿಮ್ಮದು ಆಲ್ರೆಡಿ ಫೋಟೋ ಕಟ್ ಮಾಡಿರೋ ಫೋಟೋ ಫಿಕ್ಸೆಲ್ ಶಾರ್ಟ್ ಕಟ್ ಅಂತಲೇ ಯಾವುದೋ ಒಂದು ಆ್ಯಪ್ ಇದೆ, ಅದರಲ್ಲಿ ನೀವು ಬೇಕಾದರೆ ಕಟ್ ಮಾಡಿ ಸೆಟ್ ಮಾಡಿ ಗ್ಯಾಲರಿಲಿ ಇಟ್ಕೊಂಡ್ರೆ ಅದು ಕೂಡ ಯೂಸ್ ಮಾಡ್ಬೋದು. ನಾನೀಗ ಕಟ್ ಮಾಡಿಬಿಟ್ಟು ಫೋಟೋ ಇಟ್ಕೊಂಡೆ. ನೆಕ್ಸ್ಟ್ ಇಲ್ಲಿ ಫೋಟೋನ ಸೆಟ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಕಡೆ ಬೇಕು ಆ ಕಡೆ ಎಲ್ಲ ನೀವು ಸೆಟ್ ಮಾಡ್ಕೋಬೋದು. ಇಲ್ಲಿ ಸೆಟ್ ಮಾಡ್ಕೊಂಡಾದಮೇಲೆ ಈಗ ಅದ್ರ ಪಕ್ಕ ಎಲ್ಲ ಲೈನ್ ಕೂಡ ನಾವು ಹಾಕ್ಕೋಬೋದು. ಫೋಟೋ ಸೆಟ್ ಆಗಿರೋ ಅದ್ರ ಪಕ್ಕ ಲೈನ್ ಹಾಕ್ಕೋಬೋದು. ಲೈನ್ ಹೇಗೆ ಹಾಕ್ಕೊಳ್ಳೋದು ಫೋಟೋ ಸೆಟ್ ಆದಮೇಲೆ ಅಂತ ಅಂದರೆ ನೀವಿಲ್ಲಿ ಒಂದು ಆಪ್ಷನ್ ಇದೆ, ಇಲ್ಲೊಂದು ಆಪ್ಷನ್ ಇದೆ ಮಿಡಲಲ್ಲಿ. ಆಪ್ಷನ್ ಹತ್ರ ಹೋಗಿ ಇಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ ಸ್ಟ್ರೋಕ್ ಅಂತ ಏನೋ ಒಂದು ಆಪ್ಷನ್ ಇದೆ, ಅದನ್ನು ಎನೇಬಲ್ ಮಾಡಿಬಿಟ್ಟು ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ಫೋಟೋ ಸೆಟ್ ಆಗುತ್ತೆ. ನೆಕ್ಸ್ಟು ಫೋಟೋ ಸೆಟ್ ಆದಮೇಲೆ ಟೆಕ್ಸ್ಟ್ ಈಗ ನಾನು ಇಲ್ಲಿ ಹೌ ಟು ಮೇಕ್ ತಮ್ನೈಲ್ ಇನ್ ಈಸಿ ವೇ ಅಂತ ಎಲ್ಲ ಕೊಟ್ಕೋತೀನಿ. ಅದನ್ನು ಹೆಂಗೆ ಅಂದರೆ ಇಲ್ಲಿ ಪ್ಲಸ್ ಹತ್ರ ಹೋಗ್ಬಿಟ್ಟು ಟೆಕ್ಸ್ಟ್ ಅಂತ ಕೊಟ್ಟರೆ ಇಲ್ಲಿ ಟೆಕ್ಸ್ಟ್ ಬಂತು. ನೆಕ್ಸ್ಟ್ ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆಯಲ್ಲ, ಆ ಪೆನ್ಸಿಲ್ ಮಾರ್ಕ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಪೆನ್ಸಿಲ್ ಬಂತು, ಆ ಪೆನ್ಸಿಲ್ ಮಾರ್ಕ್ ಮತ್ತೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನ್ಯೂ ಟೆಕ್ಸ್ಟ್ ಹತ್ರ ನಾನು ಕೊಡ್ತೀನಿ. ಈಗ ಹೌ ಟು ಮೇಕ್ ತಮ್ನೈಲ್ ಇನ್ ಈಸಿ ವೇ ಅಂತ ಕೊಟ್ಟೆ ನಾನು. ನೆಕ್ಸ್ಟ್ ಕೊಟ್ಟಾದಮೇಲೆ ಇಲ್ಲಿ ಓಕೆ ಆಪ್ಷನ್ ಕ್ಲಿಕ್ ಮಾಡಬೇಕು. ಓಕೆ ಕೊಟ್ಟಾದಮೇಲೆ ಅದು ಬರುತ್ತೆ. ಅದನ್ನು ನೀವು ಎಲ್ಲಿ ಬೇಕಾದರೂ ನೀವು ಸೆಟ್ ಮಾಡ್ಕೋಬೋದು. ನಾನು ಇಲ್ಲಿ ಸೆಟ್ ಮಾಡಿಕೊಂಡೆ. ಸೆಟ್ ಮಾಡ್ಕೊಂಡಾದಮೇಲೆ ನೀವು ಸೆಟ್ ಮಾಡ್ಕೊಂಡ್ಮೇಲೆ ಅದನ್ನು ನೀವು ಫಾಂಟ್ ಕೂಡ ಚೇಂಜ್ ಮಾಡ್ಕೋಬೋದು. ಫಾಂಟ್ ಹೆಂಗೆ ಚೇಂಜ್ ಮಾಡ್ಕೊಳ್ಳೋದು ಅಂದರೆ
ಇಲ್ಲಿ ಎ ಅಂತ ಇದೆಯಲ್ಲ, ಈ ಎ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ನೀವು ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಎ ಬಿ ಅಂತ ಆಪ್ಷನ್ ಐತೆ, ಎ ಬಿ ಫಾಂಟ್ ಅಂತ. ಎ ಬಿ ಫಾಂಟ್ ಹತ್ರ ಬಂದುಬಿಟ್ಟು ನೀವು ಇಲ್ಲಿ ಫಾಂಟ್ ಸೈಜ್ ಎಲ್ಲ ಇದೆ, ನಿಮ್ಗೆ ಯಾವ್ದು ಬೇಕಾ ಫಾಂಟ್ ಸೈಜ್ನ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ರೆಗ್ಯುಲರ್ ರೋಬೋಟ್ ಕಂಡೆನ್ಸ್ಡ್ ರೆಗ್ಯುಲರ್ ಅಂತ ಕೊಟ್ಟಿದ್ದೀನಿ. ಕೊಟ್ಬಿಟ್ಟು ನೆಕ್ಸ್ಟ್ ಓಕೆ ಕೊಟ್ಟೆ. ಬಂತು. ಈಗ ನಿಮ್ಗೆ ಯಾವ ಟೆಕ್ಸ್ಟ್ ಬೇಕೋ ಆ ಟೆಕ್ಸ್ಟೆಲ್ಲ ನೀವು ಚೇಂಜ್ ಮಾಡ್ಕೋಬೋದು. ಚೇಂಜ್ ಮಾಡಿಕೊಂಡು ಇಲ್ಲಿ ತುಂಬ ಆಪ್ಷನ್ಸ್ ಎಲ್ಲ ಇದೆ, ನೀವು ಯಾವ ಥರ ಬೇಕಾದರೂ ನೀವು ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಏನಂತ ಅಂದರೆ, ಈಗ ಇದೇ ಪಿಕ್ಚರ್ನ ಬೇಕಾದರೆ ನಾವು ಇದೇ ಪಿಕ್ಚರ್ನ ಇನ್ನೂ ಒಂದು ಪಿಕ್ಚರಾಗಿ ಇದು ಕಾಪಿ ಮಾಡ್ಬೋದು. ಇಲ್ಲಿ ಇದೇ ಪಿಕ್ಚರ್ನ ನಾವು ಇನ್ನೂ ಒಂದು ಪಿಕ್ಚರಾಗಿ ಕಾಪಿ ಮಾಡ್ಬೋದು. ಕಾಪಿ ಅಂತ ಆಪ್ಷನ್ ಇರುತ್ತೆ, ಅದನ್ನು ನೀವು ಚೆಕ್ ಮಾಡಿ ಕಾಪಿ ಮಾಡಿದ್ರೆ ಅದು ಇಮೇಜ್ ಬಂತು ನೋಡಿ. ಈಗ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನಾನಿಲ್ಲಿ ಕಾಪಿ ಆಪ್ಷನ್ ಇದೆ, ಆ ಕಾಪಿ ಆಪ್ಷನ್ ಕೊಟ್ಟೆ. ಆ ಇಮೇಜ್ ಮತ್ತೆ ಇನ್ನೊಂದು ಇಮೇಜ್ ಬಂತು. ಅದನ್ನು ಇಲ್ಲಿ ಬೇಕಾದ್ರೆ ಸೆಟ್ ಮಾಡ್ಕೋಬೋದು. ನೀವು ಹೀಗೆ ಏನೇನಾದರೂ ನೀವು ಹಾಕಬೇಕು ಅಂತ ಇದ್ದರೆ ಅದನ್ನೆಲ್ಲ ಈ ಥರ ಸೆಟ್ ಮಾಡ್ಬೋದು ಈಸಿಯಾಗಿ. ಈಗ ತಮ್ನೈಲು ನಾವು ಸೆಟ್ ಮಾಡಾಯಿತು. ತಮ್ನೈಲ್ ಸೆಟ್ ಮಾಡಾದಮೇಲೆ ನೀವು ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಕಾಣ್ತಿರೋ 3 ಡಾಟ್ಸ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಎಕ್ಸ್ಪೋರ್ಟ್ ಇಮೇಜ್ ಅಂತ ಇದೆ, ಆ ಎಕ್ಸ್ಪೋರ್ಟ್ ಇಮೇಜ್ ಹತ್ರ ಹೋಗ್ಬಿಟ್ಟು ನೀವು ಸೇವ್ ಟು ಗ್ಯಾಲರಿ ಕೊಟ್ಕೋಬೇಕು. ಅಷ್ಟೇ, ಇದು ತಮ್ನೈಲ್ನ ಸೆಟ್ ಮಾಡುವಂಥದ್ದು. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.